ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ, ಇದೆಲ್ಲರಿಗೂ ಸಿಗ್ತಕ್ಕಂಥದ್ದು. ಬಹುಶಃ ಅವರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿ ದಿನ ಅಂಥೇಳಿ ನಾನು ಭಾವಿಸ್ಕೊತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೋ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದು. ಇದೇ ಸಿಎಂ ಅವರ ಕೊನೆ ಬಜೆಟ್ ಅಂತ ಇಲ್ಲ, ಒಳ್ಳೆ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಿ. ಈಗ ಅಧಿವೇಶನ ಆದ್ಮೇಲೆ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ತಮ್ಮ ಪಕ್ಷದ ಸಚಿವರು ಹೇಳ್ತಾ ಇದ್ದಾರೆ. ಸೊ ತಾವು ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು, ಅವ್ರು ಯಾವಾಗ ಎಲ್ಲಿ ನಿರ್ಣಯ ತಗೋಬೇಕನ್ನೋದು ತುರ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.